ಪಂಚಾಯಿತಿಗಳೇ ಸರ್ಕಾರಗಳಂತೆ ಕಾರ್ಯನಿರ್ವಹಿಸಲಿ. ಶಿರಾದಲ್ಲಿ ಶಾಸಕ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅಭಿಪ್ರಾಯ. ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಸರಕಾರಗಳಾಗಿ ಕಾರ್ಯನಿರ್ವಹಿಸಬೇಕು. ಅವಕಾಶ ವಂಚಿತರಿಗೆ ಅಧಿಕಾರ ನೀಡಬೇಕು. ಸ್ಥಳೀಯ ಸಮಸ್ಯೆಗಳನ್ನು ಜನರೊಂದಿಗೆ ಚರ್ಚಿಸಿ ಬಗೆಹರಿಸಬೇಕು. ಗ್ರಾಮೀಣ ಸಮಸ್ಯೆಗಳಿಗೆ ಆದ್ಯತೆ ನೀಡಬೇಕು. ಅಧಿಕಾರಿಗಳು ಜವಾಬ್ದಾರಿ ನಿಭಾಯಿಸಿ ಜನರನ್ನ ಗೌರವದಿಂದ ಕಾಣಬೇಕು. ಗ್ರಾಮ ಸಭೆಗಳು ಸಕ್ರಿಯವಾಗಿ ನಡೆಯಬೇಕು ಎಂದು ಡಾಕ್ಟರ್ ಟಿ.ಬಿ. ಜಯಚಂದ್ರ ಶಿರಾದಲ್ಲಿ ಅಭಿಪ್ರಾಯಪಟ್ಟರು. ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿ ವ್ಯಾಪ್ತಿ ಚೆನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳೇ ಆ ಗ್ರಾಮಗಳ ಸರ್ಕಾರವಾಗಬೇಕು. ಪ್ರತಿಯೊಂದು ಗ್ರಾಮವು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಬೇಕು ಎಂದರೆ ಆಯಾ ಗ್ರಾಮ ಪಂಚಾಯಿತಿಗಳೇ ಸರ್ಕಾರಗಳಾಗಬೇಕು. ಗ್ರಾಮೀಣ ಭಾಗದಲ್ಲಿರುವ ಸಮಸ್ಯೆಗಳನ್ನ ಆದ್ಯತಾ ಮೇರೆಗೆ ಪಟ್ಟಿ ಮಾಡಬೇಕು. ನಂತರ ಅವುಗಳನ್ನ ಬಗೆಹರಿಸಲು ಮುಂದಾಗಬೇಕು. ಪ್ರಾಮಾಣಿಕತೆಯಿಂದ ಸೇವೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಯಾವತ್ತು ನನ್ನ ಬ್ರಹ್ಮಚಂದ್ರ ಮತ್ತು ಚಿನ್ನನಹಳ್ಳಿ ಗ್ರಾಮಸ್ಥರೇ ಅಂದ್ರೆ ಆಲ್ದೊಡ್ಡರ್ ಏನ್ ಹೇಳ್ಬೇಕಾಗಿಲ್ಲ, ಇವೆರಡು ಹೇಳಿದ್ರು ಸಾಕಾಗುತ್ತೆ. ಯಾಕೆ ಅಂದ್ರೆ ಈ ಬ್ರಹ್ಮಚಂದ್ರ ಚಿನ್ನನಹಳ್ಳಿ ಅಂತ ಯಾಕೆ ಹೇಳ್ದೆ ಇರೋದು ನಿಮ್ಗೆ ಅರ್ಥ ಆಗಿದೆ. ಇದು ಸಾಕಾಗೋಗಿತ್ತು. ಅಂತೂ ಅಂತಿಮ ಆಗಿ ಕಟ್ಟಡ ಮುಗೀತು. ಅದು ಬಹಳ ಸಂತೋಷದ ಕೆಲಸ. ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವತ್ತೂ ಕೂಡ ಹಳ್ಳಿಗಳಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ. ಅದಕ್ಕೆ ಬೆಸುಗೆ ಆಗ್ತಕ್ಕಂಥದ್ದು ಯಾವುದೋ ಒಂದು ರಾಜಕಾರಣ ಇರಬೇಕು, ಯಾವುದೋ ಸಂದರ್ಭದಲ್ಲಿ ಇರಬೇಕಾಗುತ್ತೆ. ಆದರೆ ಅಭಿವೃದ್ಧಿ ಕೆಲಸಕ್ಕೆ ಯಾವತ್ತೂ ಕೂಡ ಅಡ್ಡಿ ಆಗಬಾರ್ದು. ಅಭಿವೃದ್ಧಿ ಕೆಲಸಗಳು ತನ್ನಷ್ಟು ತಾನೇ ನಡಿಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಮನೋಭಾವವನ್ನು ನಾವು ಬಳಸ್ಕೋಬೇಕಾಗ್ತದೆ. ಜನರನ್ನು ಕೂಡ ಮತ್ತು ಮುಖಂಡರುಗಳು ಕೂಡ ಅದೇ ರೀತಿಯಾಗಿ ಇರಬೇಕಾಗ್ತದೆ. ಈ ವ್ಯವಸ್ಥೆ ಅಂತ ಹೇಳಿದ್ರೆ, ನಾನು ಇದು 3 ತರ ವ್ಯವಸ್ಥೆ ಇತ್ತು. ಮೊದಲು ಗ್ರಾಮ ಪಂಚಾಯತಿ ಇತ್ತು, ಅದಾದ ಮೇಲೆ ಮಂಡಲ್ ಪಂಚಾಯತಿಗಳು ಬಂದು, ಅದಾದ್ಮೇಲೆ ತಿರುಗಿ ಗ್ರಾಮ ಪಂಚಾಯತಿ. ಈ 3 ವ್ಯವಸ್ಥೆನೂ ಕೂಡ ನಾನು ನೋಡಿರ್ತಕ್ಕಂಥವ್ರು. ಈ ವ್ಯವಸ್ಥೆ ಇವತ್ತಿರ್ತಕ್ಕಂಥ ವ್ಯವಸ್ಥೆ ಬರೋದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಯಿತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭ. ಆಗ ಈ ಗ್ರಾಮ ಪಂಚಾಯತಿಗಳು ಚುನಾವಣೆ ಮಾಡ್ಬೋದು, ಬಿಡ್ಬೋದು, ಇರ್ಬೋದು, ಇರದೇ ಇರ್ಬೋದು. ಆದರೆ ಅದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿದರು. ಸಂವಿಧಾನವನ್ನು ಬದಲಾವಣೆ ಮಾಡಿದ ಮೇಲೆ ಈ ವ್ಯವಸ್ಥೆ ಬಂತು. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ. ಬಸವಲಿಂಗಪ್ಪನವರು ಅವಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಸೊ ಯಾವುದೇ ಒಂದು ಕೆಲಸ ಅಂತ ಹಿಡಿದಾಗ ಅಲ್ಲಿ ಅನೇಕ ಸವಾಲುಗಳಿರುತ್ತೆ, ಅನೇಕ ತಿಕ್ಕಾಟಗಳಿರುತ್ತೆ, ಅನೇಕ ಗೊಂದಲಗಳಿರುತ್ತೆ. ಆದರೆ ಎಂಡ್ ಆಫ್ ದ ಡೇ ಅದನ್ನು ನಾವು ಮುಗಿಸಿದಾಗ, ಆ ಕೆಲಸ ಮುಗಿದಾಗ ಆ ಎಲ್ಲ ಗೊಂದಲ, ಆ ಎಲ್ಲ ತಿಕ್ಕಾಟಗಳು, ಆ ಎಲ್ಲ ಕಿರಿಕಿರಿಗಳು ಅದೆಲ್ಲದಕ್ಕೂ ಒಂದು ಸಮಾಪ್ತಿ ಅನ್ನೋ ರೀತಿ ಅದನ್ನು ನಾವು ಪೂರ್ಣಗೊಳಿಸಬೇಕು. ವೇದಿಕೆಗೆ ಸನ್ಮಾನ್ಯ MLC ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಸಂದರ್ಭದಲ್ಲಿ ಶಿರಾ ಕ್ಷೇತ್ರದ ವಿವಿಧ ರಾಜಕೀಯ ಮುಖಂಡರು ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ತಾಲೂಕಿನ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇತರರು ಹಾಜರಿದ್ದರು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.